ಕೆಂಪು ಕಲ್ ಸಕ್ಕರೆ ಸಿಗುತ್ತಲ್ಲ ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳಿ, ಅದನ್ನ ಹಾಕಿ. ಫ್ಯೂಚರ್ ಅಲ್ಲಿ ಕ್ಯಾನ್ಸರ್ ಬರಲ್ಲ, ಬೋನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ. ಬರೀ ನೈಟ್ಸ್ ಫ್ರೂಟ್ಸ್ ಅಂತ ಹೇಳಿದ್ರೆ ನಿಮ್ಗೆ ಚೇಪೆಕಾಯಿ ಮಾತ್ರನೇ ಒಳ್ಳೇದು, ಅಥವಾ ಬಾಳೆಹಣ್ಣು ಬೇಕಾದ್ರೆ ಅದು ಏಲಕ್ಕಿ ಬಾಳೆಹಣ್ಣು, ಡೈಜೆಷನ್ ಇಂಪ್ರೂವ್ ಆಗುವಂಥದ್ದು. ಬೇರೆ ಯಾವುದು ಬೇಡ, ಫ್ರೂಟ್ಸ್ ಅಲ್ಲಿ ಇದೆರಡು. ಹಾಲ್ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ನಾನು ಹಾಲ್ ಬಗ್ಗೆ ಎಲ್ಲ ನಿಮ್ಗೆ ಹೇಳ್ತೀನಿ. ಕುಡಿಬೇಕಂತ ಅನ್ಸಿದ್ರೆ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, 1 ಲೋಟ ಹಾಲ್ನ ಚೆನ್ನಾಗಿ ಕುದಿಸ್ತಾ 3 ರಿಂದ 4 ಬೆಳ್ಳುಳ್ಳಿನ ಕುಟ್ಟಿ ಹಾಕೊಳ್ಳೋಂಥದ್ದು ಹಾಲಲ್ಲಿ. ಸ್ವಲ್ಪ ಪೆಪ್ಪರು ಅಂದ್ರೆ ಪೆಪ್ಪರ್ ಪೌಡರು, ಸ್ವಲ್ಪ ಅರಿಶಿನ, ಟೋಮರಿಕ್ಕು, ಪೆಪ್ಪರು ಮತ್ತೆ ಬೆಳ್ಳುಳ್ಳಿ 3 ಚೆನ್ನಾಗಿ ಕುಟ್ಟಿ ಹಾಕಿ ಚೆನ್ನಾಗಿ ಕುದಿಸಿ ಕೆಳಗಡೆ ಇಳಿಸ್ಕೊಂಡು ಅದ್ರಲ್ಲಿ ಒಂದ್ ಸ್ವಲ್ಪ ಕೆಂಪು ಕಲ್ಸಕ್ಕರೆ ಸಿಗುತ್ತಲ್ಲ ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳಿ, ಅದನ್ನ ಹಾಕಿ. ಬೇರೆ ಏನೋ ಬೇಡ. ಸೊ ಡೈಲಿ ಕುಡಿತಾ ಬನ್ನಿ, ನಿಮ್ಗೆ ಫ್ಯೂಚರ್ ಅಲ್ಲಿ ಕ್ಯಾನ್ಸರ್ ಬರಲ್ಲ, ಬೋನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ, ಥೈರಾಯ್ಡ್ ಅಥವಾ PCOD ಪ್ರಾಬ್ಲಮ್ಸ್ ಇದ್ರೆ ಸರಿ ಹೋಗುತ್ತೆ, ಪ್ಲಸ್ ನಿಮ್ ಬಾಡಿಗೆ ಬೇಕಾಗಿರುವಂತ ಕ್ಯಾಲ್ಸಿಯಂ ಸಿಗುತ್ತೆ, ಪ್ಲಸ್ ನಿಮ್ಗೆ ಈಸಿಯಾಗಿ ನಿದ್ದೆ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೈಟ್ರೇಟ್ ಅಂಶ ಇದೆ ಬೆಳ್ಳುಳ್ಳಿನಲ್ಲಿ, ಸೊ ಮೆಗ್ನೀಷಿಯಂ ಸಿಗುತ್ತೆ, ನೈಟ್ರೇಟ್ ಎರಡೂ ಸಿಕ್ಕೋದ್ರಿಂದ ಫುಲ್ ಟೋಟಲ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಈಸಿಯಾಗಿ ನಿದ್ದೆ ಮಾಡಕ್ಕೆ ಸಪೋರ್ಟ್ ಆಗುತ್ತೆ.